ಹಲೋ ಎವ್ರಿವನ್, ವೆಲ್ಕಮ್ ಟು ಅನಿತಾ ಜೋಶೀಸ್ ವ್ಲಾಗ್. ಹೆಂಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಇದು ಗುಲ್ಬರ್ಗದಾಗಿನ ನಮ್ಮ ಲಾಸ್ಟ್ ವೀಡಿಯೋ ಅಂತ ಹೇಳ್ಬೋದು. ಅಂದರೆ ನಾವು ಇವತ್ತು ಬೆಂಗಳೂರಿಗೆ ಟ್ರಾವೆಲ್ ಮಾಡಲಿತ್ತಿದ್ವಿ, ಹಾಗಾಗಿ ಗುಲ್ಬರ್ಗ ಒಳಗೆ ಉಳ್ಕೊಂಡಿದ್ದು ಇದು ಲಾಸ್ಟ್ ವೀಡಿಯೋ ನಮ್ಮದು. ಅಂದ್ರೆ ಇವತ್ತು ಸಂಜೆಗೆ ಟ್ರೈನ್ ಅದ ನಮ್ಮದು. ಆ್ಯಕ್ಚುಲಿ ಹಿಂದಿನ ದಿನವೇ ಬರಬೇಕು ಅಂತ ಪ್ಲ್ಯಾನ್ ಇತ್ತು ಬೆಂಗಳೂರಿಗೆ. ಬಟ್ ನೆಕ್ಸ್ಟ್ ಡೇ ದತ್ತೋತ್ಸವ ಇರೋದ್ರಲ್ಲಿಂತ ದೇವ್ರದ್ದು ಹೆಂಗೆ ಬಿಟ್ಟು ಹೋಗಬೇಕು ಅಂತ ಮನಸ್ಸಾಗಲಿಲ್ಲ. ಹಾಗಾಗಿ ದತ್ತೋತ್ಸವ ಅಟೆಂಡ್ ಮಾಡಿಕೊಂಡು ಅವತ್ತಿನ ದಿನ ರಾತ್ರಿನೇ ನಾವು ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸಂಜೆ ಆಗಿತ್ತು. ಸಂಜೆಗೆ ನಾವು ದತ್ತನ ಗುಡಿಗೆ ಹೋಗ್ಲಿತ್ತಿದ್ದೆವು. ಗುಡಿಗೆ ಹೋದ್ಮೇಲೆ ವೇದಿಕೆ ಪೂರ್ತಿ ಕಂಪ್ಲೀಟಾಗಿ ನನ್ನ ತೊಡೆ ಮೇಲೆ ಇದ್ದಿದ್ರಲಿಂತ ಎಲ್ಲ ವೀಡಿಯೋಗಳು ನನಗೆ ಮಾಡ್ಕೊಳ್ಳೋದಾಗಲಿಲ್ಲ. ಹಾಗಾಗಿ ಇವತ್ತಿನ ಎಲ್ಲ ವೀಡಿಯೋಗಳ್ನು ವಿಹಾನೇ ಮಾಡ್ಕೊಂಡಾನ. ಅದಕ್ಕೆ ಹಾಗಾಗಿ ಅಷ್ಟೇನು ಕ್ಲಿಯರಾಗಿ ಬಂದಿಲ್ಲ ಅಂತ ಅಂದ್ಕೊಳ್ತೀನಿ. ಕ್ಲಿಯರಾಗಿ ಬಂದಿಲ್ಲ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋ ಹಾಕಬಾರ್ದು ಅಂತಲೇ ಅಂದ್ಕೊಂಡಿದ್ದೆ ಎಲ್ಲನೂ. ಬಟ್ ಅನ್ನಿಸ್ತು ನಾನು ಎಲ್ಲ ವ್ಯೂವರ್ಸಿಗೆ ದತ್ತ ಮಹಾರಾಜದ ದರ್ಶನ ಕೊಡಿಸ್ದಂಗೆ ಆಗ್ತದೆ ಅಂತ ಅಂದ್ಕೊಂಡು ವೀಡಿಯೋ ಹಾಕ್ಲಿತ್ತೀನಿ. ಯಾವುದಾದ್ರೂ ವೀಡಿಯೋ ಅಷ್ಟು ಕ್ಲಿಯರಾಗಿ ಬಂದಿಲ್ಲ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. नैवेद्यं समर्पयामि। स्वाहा ओम प्राणाय स्वाहा ओम अपानाय स्वाहा व्यानाय स्वाहा उदानाय समानाय स्वाहा ब्रह्मणे स्वाहा मध्ये पानीयं समर्पयामि ग्रहावै कृष्णालो गन्धर्वदेशतया आदारो
ಯಾರ್ಯಾರು ಎಲ್ಲೆಲ್ಲಿ ನೋಡ್ಲಿತ್ತೀರಿ ಅಂತ ಗೊತ್ತಿಲ್ಲ, ಬಟ್ ಎಲ್ಲೇ ಇದ್ದರೂ ನಿಮ್ಗೆ ಅಲ್ಲೇ ಕೂತಲ್ಲೇ ದತ್ತ ಮಹಾರಾಜ್ರ ದರ್ಶನ ಮಾಡಿಸ್ಬೇಕು ಅಂತ ಇವಾಗ ದತ್ತ ಮಹಾರಾಜ್ರ ದರ್ಶನ ಮಾಡಿಸ್ಲಿದ್ದೀನಿ. ಅಲ್ಲಿಂದನೇ ಕೈ ಮುಗಿದು ದರ್ಶನ ಮಾಡಿಕೊಳ್ರಿ. ಹಾಗೆ ನಾನು ದತ್ತ ಮಹಾರಾಜ್ರಿಗೆ ಕೇಳ್ಕೊಳ್ತೀನಿ, ನಾನೆಲ್ಲ ವ್ಯೂವರ್ಸಿಗೂ ಅವರೆಲ್ಲ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಿಸಲಿ, ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ಯಾರ್ಯಾರು ದತ್ತ ಮಹಾರಾಜ್ರ ಭಕ್ತರಿದ್ದೀರಿ, ಯಾರ್ಯಾರು ದತ್ತ ಮಹಾರಾಜ್ರಿಗೆ ನಡ್ಕೊಳ್ತಿರೋ ಅವರೆಲ್ಲ ಕೆಳಗಡೆ ಶ್ರೀ ಗುರುದೇವ್ ದತ್ತ ಅಂತ ಬರೀರಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಅಂದರೆ ನನಗೂ ನಮ್ಮ ಸಂಸ್ಕೃತಿ, ಕಲ್ಚರ್, ಆಚರಣೆ, ಹಬ್ಬ ಹರಿದಿನಗಳ ಬಗ್ಗೆ, ದೇವಸ್ಥಾನಗಳ ಬಗ್ಗೆ ಇನ್ನೂ ಹೆಚ್ಚೆಚ್ಚು ವೀಡಿಯೋ ಮಾಡಿ ಹಾಕಲಿಕ್ಕೆ ಸ್ಫೂರ್ತಿ ಸಿಕ್ಕಂಗೆ ಆಗ್ತದೆ. ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿರಿ ಪ್ಲೀಸ್. ಇಲ್ಲಿ ಪ್ರಸಾದ್ ರೆಡಿ ಮಾಡೋದು ವೀಡಿಯೋ ಸಹ ಮಾಡ್ಕೊಂಡು ಬಂದ ನಮ್ಮ ವಿಹಾನ. ಅಂದರೆ ಅಡುಗೆ ಮಾಡೋದು ವೀಡಿಯೋನು ಅಲ್ಲಿ ಹೋಗ್ಬಿಟ್ಟು ಅಡುಗೆ ಮನೆಗೆ ಅಲ್ಲಿ ಅಡುಗೆ ಮಾಡೋದೆಲ್ಲ ವೀಡಿಯೋನು ಮಾಡ್ಕೊಂಡು ತಂದಿದ್ದ. ಪಾಪ ಮಾಡೇನಲ್ಲ ಅಂತ ಅದನ್ನೂ ಹಾಕಿಬಿಟ್ಟೆ ನಾ ಇಲ್ಲಿ. ಗುಡಿಯೊಳಗಂತೂ ನನ್ನ ಮಗಳಿಗೆ ನೋಡಿದವರೆಲ್ಲ ಎಷ್ಟು ಮುದ್ದಾಗ್ಯದಲ್ರಿ ಕೂಸ ಅಂತ ಎಲ್ಲರೂ ಎತ್ಕೊಂಡು ಆಡಿಸ್ಲಿತ್ತಿದ್ರು. ಪ್ರಸಾದ ತಗೊಂಡು ಮನೆಗೆ ಬಂದು 5 ಮಿನಿಟ್ಸ್ನಾಗ ರೆಡಿಯಾಗಿ ಮನೆ ಬಿಟ್ವಿ. ಯಾಕಂದ್ರೆ ಟ್ರೈನ್ ಟೈಮ್ ಆಗಿಬಿಟ್ಟಿತ್ತು, ಅದಕ್ಕೆ ಜಲ್ದಿ ಸ್ಟೇಷನ್ ಹೋಗಿ ಟ್ರೈನ್ ಹಿಡಿದ್ವಿ. ಫೈನಲಿ ಬೆಂಗಳೂರು ರೀಚ್ ಆದ್ವಿ. ಟ್ರಾಫಿಕ್ ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಮತ್ತು ವಿಡಿಯೋ ಇಷ್ಟ ಆದ್ರೆ ಸಣ್ಣದೊಂದು ಲೈಕ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಬಾಯ್, ಟೇಕ್ ಕೇರ್.